ಇವತ್ತು ಖಾರವಾದ ಟೇಸ್ಟಿಯಾದ ಒಂದು ವಿಭಿನ್ನ ರೀತಿಯ ಪನ್ನೀರ್ ಪಲ್ಯ ಮಾಡೋಣ. ಇದು ಬಹಳ ಈಸಿ ಮತ್ತು ಬಹಳ ಸರಳ. ಆರಾಮಾಗಿ ಮನೆಯೊಳಗೆ ಬಹಳ ಬೇಗನೆ ರೆಡಿ ಆಗ್ತದ. ಇದನ್ನ ಹೆಂಗ್ ಮಾಡೋದು ನೋಡೋಣ. ಹರೇ ಶ್ರೀನಿವಾಸ, ವೆಲ್ಕಮ್ ಟು ರೇಖಾಸ್ ವೆಜ್ಜಿ ಫ್ಯೂಷನ್. ಈ ಪಲ್ಯಕ್ಕೆ ಒಂದು ಪರ್ಫೆಕ್ಟ್ ಆದ ಗ್ರೇವಿ ಮಾಡೋಣ. ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಕಾಯಿಸ್ಕೊಳ್ರಿ. ಅದ್ರೊಳಗೆ 2 ಟೀ ಸ್ಪೂನ್ ಜೀರಿಗೆ, ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ನಾವು ಇಲ್ಲಿ ಕಾಳು ಮೆಣಸು ಹಾಕೊಂಡು, ಆಮೇಲೆ ಬೆಳ್ಳುಳ್ಳಿ ಎಷ್ಟು ಬೇಕೋ ಅಷ್ಟು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಇದಕ್ಕೆ ಹಸಿ ಶುಂಠಿ 1-2 ಇಂಚಿನಷ್ಟು ಹಾಕೊಳ್ಳೋಣ. ಈ ರೆಸಿಪಿ ನಿಮಗೆ ಬಹಳ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಆಲ್ ಅನ್ನೋ ಬಟನನ್ನು ಪ್ರೆಸ್ ಮಾಡಿದರೆ ನಾನು ಹಾಕೋ ಎಲ್ಲ ಹೊಸ ರುಚಿಗಳ ನೋಟಿಫಿಕೇಶನ್ ನಿಮಗೆ ಬರ್ತದೆ. 2 ದೊಡ್ಡ ಸೈಜಿಂದ ಈರುಳ್ಳಿನ ನಾನು ದೊಡ್ಡದಾಗಿ ಈ ರೀತಿ ಕಟ್ ಮಾಡ್ಕೊಂಡಿನಿ, ಅದನ್ನು ಹಾಕಿನಿ. ಆಮೇಲೆ ಒಂದು 6-7 ಹಸಿಮೆಣಸಿನ್ಕಾಯಿ, ಯಾಕಂದರೆ ಈ ಪಲ್ಯ ಸ್ವಲ್ಪ ಹಸಿರು ಕಲರ್ದು ಇರ್ತದೆ, ಇದಕ್ಕೆ ನಾವು ಜಾಸ್ತಿ ಖಾರ ಹಾಕಂಗಿಲ್ಲ, ಅದಕ್ಕೆ ಮೆಣಸಿನ್ಕಾಯಿನೇ ಜಾಸ್ತಿ ಹಾಕೊಳ್ರಿ. ಆಮೇಲೆ ಇದು ಈ ಕೊತ್ತಂಬರಿ ನಾವು ಆರಿಸ್ಬೇಕಾದ್ರೆ ಎಳಿ ದಂಟು ಇರ್ತದಲ್ಲ ಹಿಂದೆ, ಅದನ್ನೇ ಎಸಿಬೇಡ್ರಿ. ಆ ದಂಟನ್ನು ನೀವು ಪಲ್ಯ ಚಟ್ನಿ ಎಲ್ಲದಕ್ಕೂ ಹಾಕಿದ್ರೆ ಬಹಳ ಚಲೋ ಫ್ಲೇವರ್ ಬರ್ತದೆ. ಆಮೇಲೆ ಇದು ಒಂದು ದೊಡ್ಡ ಮುಷ್ಟಿಯಷ್ಟು ನಾನು ಪುದೀನ ಸೊಪ್ಪು ಹಾಕ್ಲಿಕತ್ತೀನಿ. ನೀವು ಕ್ವಾಂಟಿಟಿ ಎಷ್ಟು ಮಾಡ್ಲಿಕ್ಕತ್ತೀರಿ ಅದನ್ನ ನೋಡಿ ಹಾಕ್ಕೊಳ್ರಿ, ಎಲ್ಲನೂ ಹೆಚ್ಚು ಕಡಿಮೆ. ಗೋಡಂಬಿ ಒಂದು 10, 12, 13, ಯಾಕಂದ್ರೆ ಸ್ವಲ್ಪ ಗೋಡಂಬಿ ಜಾಸ್ತಿ ಹಾಕೋದ್ರಿಂದ ಥಿಕ್ನೆಸ್ ಬರ್ತದೆ, ಗ್ಲೇಸ್ ಬರ್ತದೆ ಅದಕ್ಕೊಂದು. ಆಮೇಲೆ ಈ ಗ್ರೇವಿಗೆ ಒಂದು ಒಳ್ಳೆ ಟೇಸ್ಟ್ ಬರ್ತದೆ. ಅದಕ್ಕೆ ಎಲ್ಲವನ್ನು ಹಾಕಿ ಚಂದ ಸಾಫ್ಟ್ ಆಗುವಂಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಪೂರ್ತಿ ತಣ್ಣಗಾಗಲಿ. ತಣ್ಣಗಾದ ಮೇಲೆ ಒಂದು ಮಿಕ್ಸರ್ ಜಾರ್ ಒಳಗೆ ಹಾಕೋಣ. ಇವಾಗ ಎಲ್ಲರಿಗಿಂತ ಮುಖ್ಯವಾದದ್ದು ಕೊತ್ತಂಬರಿನ ಫ್ರೈ ಮಾಡಬಾರ್ದು ನಾವು, ಹಾಗೆ ಹಸಿರಾಗಿರೋ ಕೊತ್ತಂಬರಿ 2 ದೊಡ್ಡ ಮುಷ್ಟಿಯಷ್ಟು ಹಾಕಬೇಕು. ಯಾಕಂದರೆ ನಮಗೆ ಇಲ್ಲಿ ಹಸಿರು ಬಣ್ಣದ ಗ್ರೇವಿ ಬೇಕಾಗ್ಯದ. ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ನೀರು ಹಾಕಿ ಚಂದ ಫೈನ್ ಆಗಿ ಇದ್ರದ್ದು ಪೇಸ್ಟ್ ಮಾಡಬೇಕು, ನುಣ್ಣಗೆ ರುಬ್ಕೋಬೇಕು. ಕೆಲವರು ಇದ್ರೊಳಗೆ ಈ ಪಾಲಕ್ನ ಬ್ಲಾಂಚ್ ಮಾಡಿನೂ ಹಾಕ್ತಾರ, ಬಟ್ ಅದ್ರಲಿಂದ ಈ ಪಾಲಕ್ ಪನ್ನೀರದ್ದು ಫ್ಲೇವರ್ ಬರ್ತದೆ, ಅದಕ್ಕೆ ನಾ ಹಾಕಿಲ್ಲ. ಒಟ್ಟು ಇಲ್ಲಿ ನಾನು 400 ಗ್ರಾಮ್ ಪನ್ನೀರ್ ತೊಗೊಂಡಿನಿ, ಅಂದ್ರೆ ಒಟ್ಟು 6 ಜನರಿಗೆ ಈ ಪಲ್ಯ ಮಾಡ್ಲಿಕತ್ತೀನಿ. 400 ಗ್ರಾಮ್ ಪನ್ನೀರನ್ನ ನಾನು ಈ ರೀತಿ ತೆಳ್ಳಗೆ ಒಂಥರ ಸ್ಲೈಡ್ಸ್ ಮಾಡಿ ಕಟ್ ಮಾಡ್ಕೊಲಿಕತ್ತೀನಿ. ನೀವು ನಿಮ್ಗೆ ಯಾವ ಸೈಜ್ ಒಳಗೆ ಬೇಕು, ಯಾವ ರೀತಿ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೋಬೋದು. ಆದರೆ ಸ್ವಲ್ಪ ಇದಕ್ಕೆ ಉದ್ದುದ್ದಕ್ಕೆ ದಪ್ಪ ಈ ಪನ್ನೀರ್ ಸ್ಲೈಸ್ ಇದ್ರೆ ಬಹಳ ಚಲೋ ಆಗ್ತದೆ. ಎಲ್ಲವನ್ನ ನಾನು ಈ ರೀತಿ ಪ್ಲೇಟ್ ಒಳಗೆ ಕಟ್ ಮಾಡಿ ಇಟ್ಕೊಂಡೆ. ಈಗ ಈ ಸ್ಲೈಸಿಗೆ ಒಂದು ಸ್ವಲ್ಪ ಉಪ್ಪು ಉದುರಿಸೋಣ, ಆಮೇಲೆ ಸ್ವಲ್ಪ ಇದು ಜೀರಿಗೆ ಪುಡಿ, ಆಮೇಲೆ ಸ್ವಲ್ಪ ಚಾಟ್ ಮಸಾಲ, ಆಮೇಲೆ ಕೆಂಪು ಖಾರದ ಪುಡಿ ಎಲ್ಲವನ್ನ ಹಾಕೋಣ. ಆಮೇಲೆ ಸ್ವಲ್ಪ 1-2 ಟೀ ಸ್ಪೂನಿನಷ್ಟು ಎಣ್ಣೆ ಇದ್ರ ಮೇಲೆ ಹಾಕಿ ಕೈಯಿಂದ ಚಂದ ಇದನ್ನ ಮಿಕ್ಸ್ ಮಾಡೋಣ. ಅಂದ್ರೆ ಈ ಇದು ಮಸಾಲೆ ಏನದ ಪ್ರತಿ ಪನ್ನೀರಿಗೂ ಚಂದ ಅಂಟ್ಕೋಬೇಕು, ಆ ರೀತಿ ಮಾಡ್ಕೊಳ್ಳೋಣ. ಇದರಿಂದ ಪನ್ನೀರದ್ದು ಟೇಸ್ಟ್ ಚಲೋ ಬರ್ತದೆ. ಆಮೇಲೆ ಯಾವ ಪ್ಯಾನ್ ಒಳಗೆ ಫ್ರೈ ಮಾಡಿದ್ವಲ್ಲ ಅದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಎಲ್ಲ ಪನ್ನೀರ್ಗಳನ್ನು ನಾವು ಶಾಲೋ ಫ್ರೈ ಮಾಡೋಣ. ಅಂದ್ರೆ ಜಾಸ್ತಿ ಎಣ್ಣೆ ಒಳಗೆ ಕರಿಯೋದಿಲ್ಲ, ಜಸ್ಟ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚಂದ ಮೇಲೆ ಕೆಳಗೆ ಸ್ವಲ್ಪ ಬ್ರೌನ್ ಮತ್ತು ಕ್ರಿಸ್ಪಿ ಆಗೋ ತನಕ ಇದನ್ನ ಶಾಲೋ ಫ್ರೈ ಮಾಡಬೇಕು. ನೋಡ್ಬೋದು ನೀವು ಎಷ್ಟು ಚಂದ ಕೆಳಗೆ ಬ್ರೌನ್ ಕ್ರಿಸ್ಪಿ ಆಗಿದೆ. ಇದೇ ರೀತಿ ಎಲ್ಲವನ್ನ ಮಾಡಿ ಒಂದು ಪ್ಲೇಟ್ ಒಳಗೆ ಇಟ್ಕೊಳ್ಳೋಣ. ಈ ಪನ್ನೀರ್ ಟಿಕ್ಕಾ ಮಸಾಲ ಮಾಡ್ತೀವಲ್ಲ ಅವಾಗ ಇದೇ ರೀತಿ ನಾವು ಮಾಡ್ಕೊಂಡಿರ್ತೀವಿ, ಅದೇ ರೀತಿ ಮಾಡ್ಕೊಳ್ಳೋಣ. ಇವಾಗ ಯಾವ ಪ್ಯಾನ್ ಒಳಗೆ ಶಾಲೋ ಫ್ರೈ ಮಾಡ್ತೀವಲ್ಲ ಅದೇ ಪ್ಯಾನ್ ಒಳಗೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಈ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತದೆ ಈ ಗ್ರೇವಿಗೆ. ಆಮೇಲೆ ಅದ್ರೊಳಗೆ ಸ್ವಲ್ಪ ಜೀರಿಗೆ ಹಾಕೋಣ. ಆಮೇಲೆ ಸ್ವಲ್ಪ ನೀವು ಇದಕ್ಕೆ ಈ ಕಸೂರಿ ಮೇಥಿ ಮಾರ್ಕೆಟ್ ಒಳಗೆ ಸಿಗ್ತದೆ, ಈ ಕಸೂರಿ ಮೇಥಿ ಚಲೋ 1-2-3 ಟೀ ಸ್ಪೂನ್ ಅಷ್ಟು ಹಾಕ್ರಿ. ಸ್ವಲ್ಪ ಎಣ್ಣೆ ಒಳಗೆ ಜೀರಿಗೆ ಮತ್ತು ಈ ಕಸೂರಿ ಮೇಥಿ ಸ್ವಲ್ಪ ಕ್ರಿಸ್ಪಿ ಆಗುವಂಗೆ ಹುರ್ಕೋಬೇಕು. ಆಮೇಲೆ ಸ್ವಲ್ಪ ಫ್ಲೇವರನ್ನು ಇದ್ರದ್ದು ವಾಸನೆ ಚಂದ ಎಲ್ಲ ಕಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಹಳ ಸ್ವಲ್ಪನೇ ಅರಿಶಿನ ಹಾಕಬೇಕು, ಜಾಸ್ತಿ ಅರಿಶಿನದ ಪುಡಿ ಹಾಕೋದಿಲ್ಲ ಇದಕ್ಕೆ. ಆಮೇಲೆ ಸ್ವಲ್ಪ ಗರಂ ಮಸಾಲ, ಜೀರಿಗೆ ಪುಡಿ ಮತ್ತು ಸ್ವಲ್ಪ ಕೆಂಪು ಖಾರದ ಪುಡಿ ಬಹಳ ಕಡಿಮೆ ಹಾಕಬೇಕು, ಇಲ್ಲಾಂದ್ರೆ ಗ್ರೇವಿ ಕಲರ್ ಬಹಳ ಚೇಂಜ್ ಆಗಿಬಿಡ್ತದೆ. ಸುಮ್ಮನೆ ಸ್ವಲ್ಪ ಈ ಟೇಸ್ಟಿಗೆ ಅಂತ ಹೇಳಿ ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಕೆಂಪು ಖಾರದ ಪುಡಿ ಹಾಕಿನಿ. ಯಾಕಂದ್ರೆ ನಮಗೆ ಈ ಹಸಿರು ಕಲರ್ದು ಗ್ರೇವಿ ಮಾಡಬೇಕಾಗ್ಯದ. ಎಣ್ಣೆ ಒಳಗೆ ಒಂದು ಸ್ವಲ್ಪ ಅದನ್ನು ಬಾಡಿಸ್ಕೊಳ್ಳೋಣ, ಮಸಾಲೆಗಳನ್ನು ಹೊತ್ತಬಾರ್ದು ಮಸಾಲೆ ನೋಡ್ರಿ. ಆಮೇಲೆ ಈಗ ನಾವು ಮಿಕ್ಸರ್ ಒಳಗೆ ಹಾಕಿರೋ ಈ ಹಸಿರು ಬಣ್ಣದ ಗ್ರೇವಿ ಏನದ ಇದನ್ನ ಈ ಮಸಾಲೆ ಒಳಗೆ ಹಾಕಿ ಅದೇ ಜಾರ್ ಒಳಗೆ ಸ್ವಲ್ಪ ನೀರು ಹಾಕಿ ಚಂದ ಪೂರ್ತಿ ಮಸಾಲೆನ ಇದಕ್ಕೆ ಹಾಕೊಂಡು, ಬಹಳ ಗಟ್ಟಿ ಅನ್ನಿಸ್ತು ಅಂತಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ರಿ. ನೀವು ಕನ್ಸಿಸ್ಟೆನ್ಸಿ ನೀವೇ ಅಡ್ಜಸ್ಟ್ ಮಾಡ್ಕೊಳ್ರಿ. ಇದು ಅರ್ಧ ಬಟ್ಲ ಮೊಸರು ಅದ, ಇದು ಫ್ರೆಶ್ ಆಗಿರೋ ಗಟ್ಟಿ ಮೊಸರು. ಇದನ್ನ ಸ್ವಲ್ಪ ಬೀಟ್ ಮಾಡೋಣ, ಒಳಗೆ ಏನಾರ ಗಂಟು ಕೆನಿ ಇದ್ರೆ ಎಲ್ಲ ತೆಗೆದು ಚಂದ
ಬೀಟ್ ಮಾಡಿ ಇದನ್ನ ಈ ಗ್ರೇವಿ ಒಳಗೆ ಹಾಕ್ಬೇಕಾಗ್ತದೆ. ಯಾಕಂದ್ರೆ ಈ ಗ್ರೇವಿಗೆ ನಾವು ಸ್ವಲ್ಪ ಹುಳಿ ಟೇಸ್ಟ್ ಬರ್ಲಿಕ್ಕೆ ಟೊಮೆಟೊ ಯೂಸ್ ಮಾಡಿಲ್ಲ ನಾವು. ಯಾಕಂದ್ರೆ ಟೊಮೆಟೊ ಯೂಸ್ ಮಾಡಿದ್ರೆ ಕಲರ್ ಚೇಂಜ್ ಆಗ್ಬಿಡ್ತದೆ. ಅದಕ್ಕೆ ಇದಕ್ಕೆ ಒಂದು ಅರ್ಧ ಬಟ್ಲದಷ್ಟು ಮೊಸರು ಹಾಕ್ರಿ. ರುಚಿಗೆ ಸ್ವಲ್ಪನೇ ಸಕ್ರಿ, ಆಮೇಲೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಇದನ್ನ 1 ನಿಮಿಷ ಚಲೋ ಕಲಿಸಿ ಒಂದು ಲಿಡ್ಡಿಂದ ಮುಚ್ಚಿ 1 ನಿಮಿಷ ಇದನ್ನ ನೀವು ಚಂದ ಕುದಿಲಿಕ್ಕೆ ಬಿಡ್ರಿ. ಚಲೋ ಬಾಯ್ಲ್ ಆದ ತಕ್ಷಣ ಏನಾಗ್ತದೆ, ಕೆಳಗಡೆ ಎಣ್ಣೆ ಸ್ವಲ್ಪ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇವಾಗ ನಾವು ನಾವು ಶಾಲೋ ಫ್ರೈ ಮಾಡಿರೋ ಎಲ್ಲ ಪನ್ನೀರ್ ಇದಕ್ಕೆ ಹಾಕೊಳ್ರಿ. ನಿಮ್ಗೆ ಶಾಲೋ ಫ್ರೈ ಮಾಡೋದಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಪನ್ನೀರನ್ನು ಹಾಕ್ಬೋದು. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋಣ. ಯಾರು ಪಲ್ಯದೊಳಗೆ ಜಾಸ್ತಿ ಎಣ್ಣಿನ ಇಷ್ಟಪಡ್ತೀರಿ ಅವರು ನೀವು ಇದಕ್ಕೆ ಎಕ್ಸ್ಟ್ರಾ ಒಣಮೆಣಸಿನ್ಕಾಯಿದು ಒಗ್ಗರಣೆ ಕೊಡ್ಬೇಕು. ಆವಾಗ ಬಹಳ ರುಚಿಕರವಾದ ಟೇಸ್ಟಿ ಈ ಪಲ್ಯ ರೆಡಿ ಆಗ್ತದೆ.